ಇದು ಲುಕ್ಕೇ ಇಷ್ಟೊಂದು ಮಸ್ತಾಗಿದೆ. ಬಾಡಿ ಲುಕ್ಕೂ ಫುಲ್ ಒಂಥರ ಕಡಕ್ಕಾಗಿ ಕೊಟ್ಟಿದ್ದಾರೆ. ಪಿಕಪ್ಪು ಇದೆ ಗೊತ್ತು, ಚೆನ್ನಾಗಿದೆ. ಎಲೆಕ್ಟ್ರಿಕ್ ಗಾಡಿಗೆ ಈ ಥರ ಪಿಕಪ್ಪು ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವಿವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರ್ಸೋಕೆ ಹೊರಟಿರೋದು ಒಂಥರ ಸೂಪರ್ ಬೈಕ್ ರೇಂಜಿಗಿದೆ ಆಗೋದು ಗಾಡಿ. ಅದೇ ಸೂಪರ್ ಬೈಕ್ ಅಷ್ಟೊಂದು ಸಿ ಎಲ್ಲ ಏನಿಲ್ಲ. ಎಲೆಕ್ಟ್ರಿಕ್ ಬೈಕ್ನ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಇದಕ್ಕೆ ಯೂಸ್ ಮಾಡಿದ್ದಾರೆ. ಅಂದರೆ ಅದು ಬಾಡಿನ ಸ್ಪೋರ್ಟ್ಸ್ ವೆಹಿಕಲ್ ಯೂಸ್ ಮಾಡಿದ್ದಾರೆ. ಫುಲ್ ಕ್ರೇಜಿಯಾಗಿ ಮಾಡಿದ್ದಾರೆ ಗುರು. ನಾನಂತೂ ಒಂದು 2 ಸಲ ನೋಡಿದ್ದೆ ಈ ಗಾಡಿನ. ಸ್ಟಾರ್ಟಿಂಗಲ್ಲಿ ಒಂದು 3-4 ಮಂತ್ಸ್ ಬ್ಯಾಕು. ಆವಾಗ ಬರೀ ಡಿಸ್ಪ್ಲೇಗೆ ಇಟ್ಟಿದ್ದು, ರೈಡಿಂಗ್ ಎಲ್ಲ ಕೊಟ್ಟಿರಲಿಲ್ಲ. ಸೊ ಆವಾಗ ನಂಬರ್ ಇಸ್ಕೊ ಬಂದಿದ್ದೆ ಇವತ್ತು ರಿವ್ಯೂ ಮಾಡೋಣ ಅಂತ. ಬಟ್ ಇವಾಗ ಫೋನ್ ಮಾಡಿದಾಗ ಬನ್ನಿ ಅಂದು. ಸೊ ಹೋಗಿ ಓಡ್ಸೋಣ. ಗಾಡಿ ಅಂತೂ ಮಸ್ತಾಗಿದೆ ಗೊತ್ತು. ಲುಕ್ಸ್ ಅಂತೂ ನನಗೆ ಫುಲ್ ಫಿದಾಗೋಯ್ತು. ಗಾಡಿ ಹೆಂಗಿದೆ ಅಂತ ನನಗೂ ಗೊತ್ತಿಲ್ಲ. ಓಡಿಸಿದ್ರೆ ಯಾವ ಥರ ಪಿಕಪ್ ಇದೆ, ಏನು ಕಂಡೀಷನು, ಪಾರ್ಟ್ಸು, ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ. ಬಟ್ ನೋಡಿದ ತಕ್ಷಣ ಅಂತೂ ನೀವು ಇಷ್ಟಪಡ್ತೀರಾ. ನೀವು ನೋಡಿದ ತಕ್ಷಣ ಇದು ಯಾವುದಿದು ಎಲೆಕ್ಟ್ರಿಕಲ್ಲಿ ಸ್ಪೋರ್ಟ್ಸ್ ಬೈಕಾ ಅಂತ ಇಷ್ಟಪಡ್ತೀರಾ. ಸೊ ಬನ್ನಿ ನೋಡೋಣ. ತುಂಬಾ ಸಕ್ಕತ್ತಾಗಿದೆ ಗಾಡಿಗಳು. ಇನ್ನೂ ಬೇರೆ ಥರ ಯಾವ್ಯಾವ ಗಾಡಿಗಳೆಲ್ಲ ಇದೆಯಂತೆ. ವಾಟ್ಸಪ್ಪಲ್ಲೆಲ್ಲ ಕಳಿಸೋದು. ಸೊ ಸರ್ ಈ ಥರ ಎಲ್ಲ ನೋಡಿ ಎಷ್ಟೊಂದಿದೆ, ರಿವ್ಯೂ ಮಾಡೋಂಗಿದೆ ಬನ್ನಿ ಅಂತ ಹೇಳೋದು. ಸೊ ನಾನು ಒಂದು ವೆಹಿಕಲ್ ಅಂದ್ಕೊಂಡಿದ್ದೆ, ಅವ್ರು 2-3 ವೆಹಿಕಲ್ನ ಹೇಳಿದ್ದಾರೆ. ಸೊ ಬನ್ನಿ, ಲೇಟ್ ಮಾಡೋದು ಯಾಕೆ. ಸೊ ಈ ಶಾಪ್ದು ಲೊಕೇಶನ್ ಎಲ್ಲ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಹಾಗೆ ನನ್ನ ಪ್ರೀವಿಯಸ್ ವೀಡಿಯೋಸ್ ಅಂದರೆ ಎಲೆಕ್ಟ್ರಿಕ್ದು ಥರ ರಿವ್ಯೂ ಮಾಡಿದ್ದೀನಿ. ಇನ್ನೊಂದು 2-3 ಬೈಕ್ಸ್ನ ಮಾಡಿದ್ದೀನಿ ಮೋಟರ್ ಸೈಕಲ್ ಮಂಡೆಗೆ. ಸೊ ಲೇಟ್ ಮಾಡೋದು ಯಾಕೆ, ಬನ್ನಿ ಡೈರೆಕ್ಟಾಗಿ ಶಾಪ್ ಹತ್ರನೇ ಸಿಕ್ಬಿಡೋಣ. ನೋಡ್ಬೋದು ನೀವು, ಅಲ್ಲಿ ನಮ್ಮಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಇನ್ನೂ ಎಷ್ಟೊಂದು ಗಾಡಿಗಳೆಲ್ಲ ಇದೆ. ಸೊ ಆ್ಯಕ್ಟಿವಾ, ಆಮೇಲೆ ತುಂಬ ಚಿಕ್ಕ ಗಾಡಿಗಳು ಥರದೆಲ್ಲ ಎಷ್ಟೊಂದಿದೆ ನೋಡಿ. ಇಲ್ಲಿ ಕ್ರೇಜ್ ಆಗಿದೆ ಅಲ್ಲ. ಇದು ಯಾವ್ದು ಇದು ಮಸ್ತಾಗೈತೆ. ಮಿನಿ ಮೋಜೋ ಇದ್ದಂಗೆ ಐತೆ. ಇದೂ ಲುಕ್ಕು ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಈ ಗಾಡಿಗಳ ಬಗ್ಗೆ ಎಲ್ಲ ಕೇಳೋಣ ಬನ್ನಿ. ಸೊ ನಮ್ಮ ಜೊತೆ ಒಬ್ಬರು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದ್ದಾರೆ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಾವು ಇಲ್ಲಿ ಬಂದ್ಬಿಟ್ಟು ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಇದು ಬಂದ್ಬಿಟ್ಟು SP ಮೋಟಾರ್ಸ್ ಅಂತ ಹೇಳ್ಬಿಟ್ಟು. ಓಕೆ. ನಮ್ಮಲ್ಲಿ ಬಂದ್ಬಿಟ್ಟು ಎಲ್ಲ ತರಹದ ಅಂದರೆ ಮಲ್ಟಿ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ ನಾವು. ಓಕೆ. ನಮ್ಮಲ್ಲಿ ಒಕಿನವಾ ಬ್ರ್ಯಾಂಡ್ ಇದೆ, ಹೀರೋ ಬ್ರ್ಯಾಂಡ್ ಇದೆ, ಕಮಾಕಿ ಇದೆ. ದೆನ್ ಅದು ಬಿಟ್ಟರೆ ನಿಮಗೆ ಹೊಸದಾಗಿ ಒಂದು ಒರೆವಾ ಅಂತ ಇದೆ. ಓಕೆ. ನಿಮ್ಮ ಮಲ್ಟಿ ಬ್ರ್ಯಾಂಡ್ಸ್ ಇದೆ. ನಮ್ಮಲ್ಲಿ ಏನಂದರೆ ನಿಮಗೆ 75,000ಇಂದ ನಿಮಗೆ 1,30,000ವರೆಗೂ ಇದೆ. ನಮ್ಮಲ್ಲಿ ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇದೆ, ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್ಸು ಇದೆ. ವಿತೌಟ್ ರಿಜಿಸ್ಟ್ರೇಷನ್? ಓಕೆ. ನಮಗೆ ಏನಂದರೆ ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಅಂದರೆ ನಿಮಗೆ ಸ್ಪೀಡು ನಿಮಗೆ 50 ಅಬೋವ್ ಇರುತ್ತೆ. ಓಕೆ. ವಿತೌಟ್ ರಿಜಿಸ್ಟ್ರೇಷನ್ ಅಂದರೆ 30 ಬಿಲೋ ಇರುತ್ತೆ. 30 ಬಿಲೋ. ಯಾಕಂದರೆ ಅದು ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ಪ್ರಕಾರ 30 ಸ್ಪೀಡ್ ಇರಬೇಕು ವಿತೌಟ್ ರಿಜಿಸ್ಟ್ರೇಷನ್ ವೆಹಿಕಲ್ಸಿಗೆ ಅಂತ. ಸೊ ಅದು ಲೋಡಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 150 kg ಇರುತ್ತೆ ಅಷ್ಟೇ. ಓಕೆ. ಸೊ ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಅಂದರೆ ನಿಮಗೆ 250 kg 300 kgವರೆಗೂ ಲೋಡಿಂಗ್ ಕೆಪಾಸಿಟಿ ಇರುತ್ತೆ. 50 ಮೇಲೆ ಸ್ಪೀಡ್ ಇರುತ್ತೆ. 50 ಮೇಲೆ ಸ್ಪೀಡ್ ಇರುತ್ತೆ ನಿಮಗೆ. ಅದು ವಿತ್ ರಿಜಿಸ್ಟ್ರೇಷನ್ ವೆಹಿಕಲ್ಸ್ ಇರುತ್ತೆ. ಓಕೆ. ನಿಮಗೆ ಏನಂದರೆ ನಮ್ಮಲ್ಲಿ ಬ್ಯಾಟ್ರಿ ರಿಮೂವ್ ಮಾಡಿ ಚಾರ್ಜ್ ಮಾಡೋದು ಇದೆ ಆಪ್ಷನ್. ಇಲ್ಲ ಅಂದರೆ ಗಾಡಿ ಡೈರೆಕ್ಟಾಗಿ ಪಾರ್ಕಿಂಗ್ ಪ್ಲೇಸಲ್ಲಿ ಪಾರ್ಕ್ ಮಾಡಿ ಡೈರೆಕ್ಟಾಗಿ ಗಾಡಿಗಾದರೂ ಇದು ಮಾಡ್ಬೋದು. ಓಕೆ. ಯಾಕಂದರೆ ಬೈ ಚಾನ್ಸ್ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ. ಹೌದು. ಪಾರ್ಕಿಂಗ್ ಪ್ಲೇಸಲ್ಲಿ ಜಾಗ ಇರಲ್ಲ. ಸೊ ಅದಕ್ಕೆ ಬ್ಯಾಟ್ರಿ ರಿಮೂವ್ ಮಾಡಿ ನೀವು ಟಾಪ್ ಫ್ಲೋರಲ್ಲಿ ಹೋಗ್ಬಿಟ್ಟು ಬೇಕಾದ್ರೆ ಕಿಚನಲ್ಲಿ ಸಹ ಚಾರ್ಜ್ ಮಾಡ್ಬೋದು. ಓಕೆ. ಸರ್ ನಿಮಗೆ ಚಾರ್ಜ್ ಮಾಡಿದ್ರೆ 2 ಯೂನಿಟ್ಸ್ ಅಷ್ಟೇ ಕನ್ಸ್ಯೂಮ್ ಮಾಡೋದು. ಓಕೆ. 2 ಯೂನಿಟ್ಸ್ಗೆ 150 ಕಿಲೋಮೀಟರ್ಸ್ ಹೋಗೋದು. 2 ಯೂನಿಟ್ಸ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಬಂದ್ಬಿಟ್ಟು ನಿಮಗೆ 18 ರೂಪೀಸ್ ಆಗುತ್ತೆ. 18 ರೂಪೀಸ್ ಆಗುತ್ತೆ. 18 ರೂಪೀಸ್ ಆಗುತ್ತೆ. ಸೊ ಪರ್ ಚಾರ್ಜ್ಗೆ 18 ರೂಪೀಸ್ ಆಗುತ್ತೆ. 18 ರೂಪೀಸ್ ಆಗುತ್ತೆ. ಅದೇ ನೀವು ಪೆಟ್ರೋಲ್ ವೆಹಿಕಲ್ಗೆ ಹೋದರೆ 150 ಕಿಲೋಮೀಟರ್ಸ್ಗೆ ಒಂದು 300 ರೂಪೀಸ್ ಬೇಕಾಗುತ್ತೆ. ಹೌದು. ಬಟ್ 300 ಪರ್ ಮಂತ್ಗೆ ಎಷ್ಟಾಗುತ್ತೆ? 9,000 ರೂಪೀಸ್ ಆಗುತ್ತೆ. ಬಟ್ ಇದರಲ್ಲಿ 10% ಅಷ್ಟೇ. 900 ರೂಪೀಸ್ಗೆ ನೀವು ಪರ್ ಮಂತ್ ಎಕ್ಸ್ಪೆನ್ಸಸ್ ಎಲ್ಲ ಇದಾವೆ. ಸೊ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಅದು ಯೂಸ್ ಆಗುತ್ತೆ. ಓಕೆ ಸರ್, ಅದು ಆ ಕಡೆ ಇದೆಯಲ್ಲ ಸ್ಪೋರ್ಟ್ಸ್ ಬೈಕ್ ಥರ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಾ? ಸೊ ಸ್ವಲ್ಪ ನೋಡೋಕೆ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ ಸರ್, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ವೆಹಿಕಲ್ ಅಂತ ಬಿಟ್ಟಿರೋದು. ಓಕೆ. ಸ್ಪೋರ್ಟ್ಸ್ ವೆಹಿಕಲ್ ಅಂದರೆ ನಮ್ಮ ನಾರ್ಮಲ್ ನಮ್ಮದು ಅಪಾಚಿ ವೆಹಿಕಲ್ಲು ಅದೇ ಲುಕ್ಕು, ಸೇಮ್ R15 ಥರ ಲುಕ್ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಒಂದು ಸತಿ ಚಾರ್ಜ್ ಮಾಡಿದ್ರೆ 100 ಕಿಲೋಮೀಟರ್ಸ್ ಬರುತ್ತೆ. 80 to 90 ಸ್ಪೀಡ್ ಇರುತ್ತೆ. 80 to 90 ಸ್ಪೀಡ್ ಇರುತ್ತೆ. ಇನ್ನೊಂದು ಏನಂದರೆ ಇದರಲ್ಲಿ ರಿಮೋಟಲ್ಲೇ ಆನ್ ಮಾಡೋದು. ವಿತೌಟ್ ಕೀ ನೀವು ರಿಮೋಟಲ್ಲಿ ಗಾಡಿನ ಆನ್ ಮಾಡಿ ಡ್ರೈವ್ ಮಾಡ್ಬೋದು. ವಿತೌಟ್ ಕೀನ? ಹೌದು. ಲಾಕ್ ಸಿಸ್ಟಮ್ ಇರುತ್ತೆ. ರಿಮೋಟಲ್ಲಿ ಲಾಕ್ ಮಾಡಿಬಿಟ್ರೆ ನಿಮಗೆ ವೀಲ್ ಸಮೇತ ಲಾಕ್ ಆಗುತ್ತೆ. ಹಿಂದೆ ಮುಂದೆ ಹೋಗಲ್ಲ. ಥೆಫ್ಟ್ ಏನು ಮಾಡೋಕ್ಕಾಗಲ್ಲ. ಸೌಂಡ್ ಬರುತ್ತೆ ನಮಗೆ. ಇದು ಬರುತ್ತೆ, ಯಾರಾದ್ರು ಮುಟ್ತಾ ಇದ್ದಾರೆ ಆ ಥರ ಸೌಂಡ್ ಬರುತ್ತೆ. ಓಕೆ.
ಸೊ ಅದು ಬಿಟ್ಟರೆ ನಿಮಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಪೋರ್ಟ್ಸ್ ಮೋಡ್ ಅಂತ ಒಂದಿದೆ, ಡ್ರೈವ್ ಮೋಡ್ ಅಂತ ಇದೆ, ಪಾರ್ಕಿಂಗ್ ಮೋಡ್ ಅಂತ ಇದೆ, ರಿವರ್ಸ್ ಮೋಡ್ ಅಂತಾನೂ ಇದೆ. ರಿವರ್ಸು ಇದೆ ಇದರಲ್ಲಿ? ಓಕೆ, ಖಂಡಿತ ಸರ್, ರಿವರ್ಸು ಹೋಗುತ್ತೆ. ನಿಮಗೆ ಪಾರ್ಕಿಂಗ್ ಅಂದರೆ ಬೈ ಚಾನ್ಸ್ ಕೀ ಆನ್ ಮಾಡಿರ್ತೀರಾ, ಬೈ ಚಾನ್ಸ್ ಯಾರೋ ನಿಮ್ಮ ಫ್ರೆಂಡ್ಸ್ ಮಾತಾಡೋಕ್ಕೆ ಬರ್ತಾರೆ, ಏನು ಸರ್ ಏನು ಗಾಡಿ ಚೆನ್ನಾಗಿದೆ ಇದು ಅಂತ ಬರ್ತಾರೆ, ಏನು ಮಾಡ್ತಾರೆ ಸಡನ್ ಅಂತ ಸುಮ್ಮನೆ ಗೊತ್ತಲ್ವಾ ಎಕ್ಸಿಲೇಟರ್ ಏನಾಗುತ್ತೆ ಮೂವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪಾರ್ಕಿಂಗ್ ಮೋಡ್ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಓಕೆ, ಸೊ ಪಾರ್ಕಿಂಗ್ ಮೋಡಲ್ಲಿ ಮೂವ್ ಆಗಲ್ಲ, ಬಿಟ್ಬಿಟ್ರೆ ನಿಮಗೆ ಎಕ್ಸಿಲೇಟರ್ ಕೊಟ್ಟರು ಗಾಡಿ ಮುಂದೆ ಹೋಗಲ್ಲ. ಓಕೆ, ಈ ಪಾರ್ಕಿಂಗ್ ಮೋಡ್ ಬಿಟ್ಟು ಡ್ರೈವ್ ಮೋಡ್ಗೆ ಹಾಕಿದ್ರೆ ಮಾತ್ರ ಗಾಡಿ ಮುಂದೆ ಹೋಗುತ್ತೆ. ಓಕೆ ಓಕೆ ಓಕೆ, ಚೆನ್ನಾಗಿದೆ. ನಿಮಗೆ ಇದು 80 to 90 ಸ್ಪೀಡಲ್ಲಿ 100 ಕಿಲೋಮೀಟರ್ಸ್ ಬರುತ್ತೆ ಸರ್. 80 to 90 ಸ್ಪೀಡಲ್ಲಿ ನಿಮಗೆ ಇದೆಲ್ಲ ಟ್ಯೂಬ್ಲೆಸ್ ಇರುತ್ತೆ, ಟ್ಯೂಬ್ಲೆಸ್ ಟೈರ್ಸ್ ಇರುತ್ತೆ. ಓಕೆ, ಅದು ಬಿಟ್ಟರೆ ನಮ್ಮ ಕಡೆಯಿಂದಲೇ ನಿಮಗೆ 3 years ವ್ಯಾರಂಟಿ ಇರುತ್ತೆ. ಬ್ಯಾಟ್ರಿಗೆ? ಬ್ಯಾಟ್ರಿ ಪ್ಲಸ್ ಮೋಟರ್ ಸಹ 3 years ವ್ಯಾರಂಟಿ ಇರುತ್ತೆ. ಇದಕ್ಕೆಲ್ಲ ಸರ್ವಿಸು? ಸರ್ ಸರ್ವಿಸ್ ಎಲ್ಲ ನಮ್ಮಲ್ಲೇ ಇದೆ, ಇಲ್ಲೇ ಇದೆ. ನೀವು ಬಂದ್ಬಿಟ್ಟು ಇಲ್ಲಿ ಮಾಡಿಸ್ಬೋದು, ಇಲ್ಲಾಂದರೆ ಜಯನಗರ ಕಡೆ ಹೋದರೆ ಜಯನಗರದಲ್ಲಿ ಮಾಡಿಸ್ಬೋದು, ಓಕೆ, ರಾಜಾಜಿನಗರ ಕಡೆ ಹೋದರೆ ರಾಜಾಜಿನಗರ ಕಡೆ ಮಾಡಿಸ್ಬೋದು. ಏನು ಕಾಸ್ಟ್ ಆಗುತ್ತೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಬೇಕು? ಇದು ಬಂದ್ಬಿಟ್ಟು ಕಾಸ್ಟ್ ಏನಾಗುತ್ತೆ ಅಂದರೆ 500 rupees ಆಗುತ್ತೆ ಸರ್ವಿಸ್ಗೆ. ಸರ್ವಿಸ್ ಎಷ್ಟು ಕಿಲೋಮೀಟರ್ಗೆ? 5000, 6000, 7000 ಆಗುತ್ತೆ. ಓಕೆ, ಬಟ್ ನಮ್ಮ ಸರ್ವಿಸಲ್ಲಿ 500 rupees ಆಗುತ್ತೆ. ಎಷ್ಟು ಕಿಲೋಮೀಟರ್ಗೆ ಒಂದ್ಸಲಿ ಸರ್ವಿಸ್ ಮಾಡಿಸ್ಬೇಕು? ಇದು ಬಂದ್ಬಿಟ್ಟು ಫಸ್ಟಲ್ಲಿ ಯಾಕಂದರೆ ವ್ಯಾರಂಟಿ ಪರ್ಪಸ್ಗೋಸ್ಕರ ಓಕೆ, ನೀವು 3 months ಒಂದ್ಸತಿ ಬರಬೇಕು. 3 months ಒಂದ್ಸಲಿ? 3 monthsಗೆ 3 months ಆರ್ 3000 ಕಿಲೋಮೀಟರ್. ಓಕೆ, 3000 ಕಿಲೋಮೀಟರ್ ಬಂದರೆ ಒಳ್ಳೇದು, ಯಾಕಂದರೆ ವೈರಿಂಗು ಇದೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ. ಹೌದು. ಸೊ ವ್ಯಾರಂಟಿಗೋಸ್ಕರ ನೀವು ಇಲ್ಲಿಗೆ ಬರಬೇಕು. ಸರ್ವಿಸ್ ಏನು ನೆಸೆಸಿಟಿ ಅಂತೇನೂ ಇಲ್ಲ, ಓಕೆ, ವ್ಯಾರಂಟಿಗೋಸ್ಕರ ಮಾಡಿಸ್ಕೊಡೋದಕ್ಕೆ ಅಷ್ಟೇ. ನೀವೇನು ಚೇಂಜ್ ಮಾಡ್ಸಂಗಿಲ್ಲ ಸರ್, ಜಸ್ಟು ಹಿಂದೆಗಡೆ ಬ್ರೇಕ್ ಶೂ ಆ ಥರದ್ದು ಏನಾದರೂ ಚೇಂಜ್ ಮಾಡಿಸ್ಬೇಕು. ನೋಡಿ ಇಲ್ಲಿದೆಯಲ್ಲ, ಓಕೆ, ಇದು ಡಿಸ್ಕ್ ಪ್ಯಾಡ್, ಇದು ಈ ಪ್ಯಾಡ್ ಏನಾದರೂ ಸೌದಾಗ ನಿಮಗೆ ಅದು ಮಾತ್ರ ಚೇಂಜ್ ಮಾಡಿಸ್ಬೇಕು. ಓಕೆ, ಅದು ಬಿಟ್ಟರೆ ನಿಮಗೇನು ಇದೇನಿಲ್ಲ, ಎಕ್ಸ್ಪೆನ್ಸಸ್ ಏನಿಲ್ಲ, 0 ಮೇಂಟೆನೆನ್ಸ್. ಓಕೆ, ಟ್ಯೂಬ್ಲೆಸ್ ಅಲ್ವಾ ಎರಡೂ? ಹೌದು ಸರ್, ಎಲ್ಲ ಟ್ಯೂಬ್ಲೆಸ್ ಇರುತ್ತೆ ಸರ್. ಮುಂದೆ ಡಿಸ್ಕ್ ಇರುತ್ತೆ, ನಿಮಗೆ ಹಿಂದೆನೂ ಡಿಸ್ಕ್ ಇರುತ್ತೆ, ಡ್ಯುಯಲ್ ಡಿಸ್ಕ್. ಓಕೆ, ಸೊ ಆನ್ ಮಾಡೋಣ. ಸೊ ಈ ಥರ ಡೈರೆಕ್ಟಾಗಿ ಎಕ್ಸ್ಲೇಟರ್ ಅಷ್ಟೇನಾ? ಹೌದು ಸರ್. ಆನ್ ಯಾವುದು ಸರ್? ಜಸ್ಟ್ ಆನ್ ಮಾಡಿ. ಓಕೆ, ರಿಮೋಟಲ್ಲಿ ಅನ್ಲಾಕ್ ಮಾಡಬೇಕು, ಯಾಕಂದರೆ ಆಫ್ ಮಾಡಿದ ತಕ್ಷಣ ಆಟೋಮೆಟಿಕ್ ಲಾಕ್ ಆಗ್ಬಿಡುತ್ತೆ. ಓಕೆ, ಅನ್ಲಾಕ್ ಮಾಡಿ. ಅನ್ಲಾಕ್ ಮಾಡಿದ ತಕ್ಷಣ ಇಲ್ಲಿ ಪುಷ್ ಬಟನ್ ಲೈಟ್ ಬರುತ್ತೆ. ಓಕೆ, ಲೈಟ್ನ ಲಾಂಗ್ ಪ್ರೆಸ್ ಮಾಡಿ ಜಸ್ಟ್ ಆಕ್ಸಿಲೇಟ್ ಕೊಟ್ಟರೆ ಈಗ ಮುಂದೆ. ಓಕೆ, ಆನ್ ಆಯ್ತಾ ಈಗ? ಎಸ್ ಎಸ್. ಹಾಂ ಹೋಗ್ತದೆ ನೋಡಿ, ಹೋಗ್ತಾ ಇದೆ. ಗೇರ್ ಏನಿಲ್ಲ. ಇದು ಬಂದ್ಬಿಟ್ಟು ರಿವರ್ಸ್ಗೆ ಹಾಕಿ ಎಕ್ಸಲೇಟ್ ಕೊಟ್ಟರೆ ರಿವರ್ಸ್ ಹೋಗುತ್ತೆ. ಸೊ ಗೇರ್ ಎಲ್ಲ ಏನಿಲ್ಲ ಅಂದ್ರೆ ಅದು ಚೆನ್ನಾಗಿದೆ. ಇಲ್ಲ ಸರ್, ಏನು ಗೇರ್ ಏನಿಲ್ಲ. ಒಂಥರ R15 ಇದ್ದಂಗಿದೆ, ಸ್ಪೋರ್ಟ್ಸ್ ವೆಹಿಕಲ್ಲು ವಿತೌಟ್ ಗೇರು. ಒಂದು 100 ಕಿಲೋಮೀಟರ್ಸ್ ರೇಂಜು, 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ಮೇಂಟೆನೆನ್ಸು ತುಂಬಾ ಖಡಕ್ಕಾಗಿದೆ. ಒಂದು ಸರ್ವಿಸ್ಗೆ 500 ರೂಪಾಯಿ. ನೋಡೋಕ್ಕೂ ಲುಕ್ಕೆಲ್ಲ ಸಕ್ಕತ್ತಾಗಿದೆ. ತೊಗೊಂಡು ಫುಲ್ ಸ್ಟಿಕ್ರಿಂಗ್ ಎಲ್ಲ ಮಾಡಿಸ್ಕೊಬಿಟ್ರೆ ನೋಡಿರಿ ಯಾವುದಿದು ಲುಕ್ಕೇ ಇಷ್ಟೊಂದು ಮಸ್ತಾಗಿದೆ. ಒಂದು ಟೆಸ್ಟ್ ಡ್ರೈವ್ ಮಾಡೋಣ. ಸೊ ಕೇಳ್ತೀನಿ ಇದು ತೊಗೊಂಡೋಗ್ಬೋದಾಗ? ಪಿಕಪ್ ಜಾಸ್ತಿ ಇದೆ. ಓಕೆ, ಸೊ ಇದು ಚೇಂಜ್ ಮಾಡಬೇಕು ಅಂದರೆ ರೈಡಿಂಗಲ್ಲಿ ಚೇಂಜ್ ಮಾಡ್ಬೋದಾ? ಹೌದು, ರೈಡಿಂಗಲ್ಲಿ ಚೇಂಜ್ ಮಾಡ್ಬೋದು. ಅಂದರೆ ಎಕ್ಸ್ಲೇಟರ್ ಬಿಟ್ಬಿಟ್ಟು ಚೇಂಜ್ ಮಾಡಬೇಕು. ರೈಡಿಂಗಲ್ಲಿ ಅಂದರೆ ನಿಮಗೆ ಆಟೋಮೆಟಿಕ್ ರಿವರ್ಸಿಗೆ ಎಲ್ಲ ಹಾಕೋಂಗಿಲ್ಲ. ಹಾಂ, ರಿವರ್ಸ್ಗೆ ಹಾಕೋಂಗಿಲ್ಲ. ಇಲ್ಲ, ಡಿಎಲ್ಲು ಇದು ಮಾತ್ರ ಚೇಂಜ್ ಮಾಡ್ಬೋದು. ಡಿ ಮತ್ತು ಎಸ್ಗೆ ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಓಟ್ಸ್ ನೋಡೋಣ ಬನ್ನಿ ಏನು ಕತೆ ಅಂತ. ಓಹ್ ಕ್ರೇಜ್ ಆಗಿದೆ. ಓಹ್ ಯಾವ್ದು ಗೊತ್ತು ಇದು ಎಲೆಕ್ಟ್ರಿಕ್ ಗಾಡೀಲಿ ಈ ಥರ. ಇಲ್ಲಿ ಬ್ರೇಕ್ ಇಲ್ವಾ? ಎಲ್ಲ ಎರಡೂ ಇಲ್ಲೇ. ಸೊ ನಿಮಗೆ ಕಾಲತ್ತ ಬ್ರೇಕ್ ಸಿಗೋಲ್ಲ ಇದಕ್ಕೆ, ಸೇಮ್ ಆ್ಯಕ್ಟಿವಾ ಥರನೇ. ಏನಿದು ಆಫ್ ಆಗೋಯ್ತು? ಇಲ್ಲ, ಹಿಂಗೆ. ಸರಿ ಗೊತ್ತಾಯಿತು. ಎಕ್ಸ್ಲೇಟರ್ ಕೊಡ್ಕೊಂಡು ಹೋಗ್ತಾ ಇರೋದು. ಗುರು ಯಾವ್ದು ಗೊತ್ತು ಇದು ಸಕ್ಕತ್ತೊಳ್ಳೆ ಸೂಪರ್ ಬೈಕ್ ಇದ್ದಂಗಿದೆ. ಬಾಡಿ ಮಾತ್ರ ಸ್ಪೀಡು ಇದೆ ಒಂದು ರೇಂಜ್ಗೆ. ಪಿಕಪ್ಪು ಇದೆ ಗುರು, ಚೆನ್ನಾಗಿದೆ. ಎಲೆಕ್ಟ್ರಿಕ್ ಗಾಡಿಗೆ ಈ ಥರ ಪಿಕಪ್ಪು ಚೆನ್ನಾಗಿ, ಸ್ಪೋರ್ಟ್ಸ್ ವೆಹಿಕಲ್ ಇದ್ದಂಗೆ ಇದೆ. ನಾಟ್ ಬ್ಯಾಡ್. ನೋಡ್ರಿ ಏನು ಚೆನ್ನಾಗೈತೆ. ನನಗೆ ತುಂಬಾ ಇಷ್ಟ ಆಯಿತು ಗುರು.
ಒಂಥರ ಬಾಡಿ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಗಾಡಿನ ಅಂದರೆ ಏನು 2 ಸೆಕೆಂಡ್ ಓಡಿಸಿದ ತಕ್ಷಣ ಇಷ್ಟ ಆಗೋಕೆ ಅದೇನು ಇದೆ, ಯಾವ್ದು ದೊಡ್ಡ ಗಾಡಿ ಅಲ್ಲ. ಸೊ ಜಸ್ಟ್ ಎ ಮಿನಿಟ್, ಯಾವುದಾದ್ರು ಒಂದು ಖಾಲಿ ರೋಡಿಗೆ ತಿರುಗಿಸ್ತೀನಿ ಗಾಡಿನ. ಯಾವುದೋ ಸೂಪರ್ ಬೈಕ್ ಓಡಿಸ್ದಂಗೆ ಇದೆಯಲ್ಲ ಆಗೋದು ಇದು. ಓ ಖಾಲಿ ರೋಡ್ ಸಿಕ್ತು. ಸ್ಪೀಡ್ ಎಷ್ಟು ಹೋಗುತ್ತೆ ನೋಡೋಣ ಇದು. ಎಷ್ಟು ಹೋಯ್ತು ಒಂದು ನೋಡ್ಕೊಳಕ್ಕೆ ಆಗಲಿಲ್ಲ. ಅವನ ಅಜ್ಜಿ ಅವನು ಸಡನ್ನಾಗಿ ಬಂದ್ಬಿಟ್ಟ. ಈ ಗಾಡಿ ಬೇರೆ ನಂಗೆ ಕಂಟ್ರೋಲ್ ಕಾಲತ್ತ ಬ್ರೇಕ್ ಹೋಗ್ತಾಯಿದೆ. ಅವ್ನು ಕಾರ್ ಬಂದಿದ ತಕ್ಷಣ ಕಾಲತ್ತ ಹೊಡಿತಾ ಇದ್ದೀನಿ ಬ್ರೇಕ್ನ. ಕ್ರೇಜಿ ಆಗೋಗಿದೆ. ಚೆನ್ನಾಗಿದೆ ಗುರು, ಸೌಂಡು ಇಲ್ಲ ಗುರು. ಎಲ್ಲದು ಗಾಡಿನ ನಿಲ್ಲಿಸ್ಬಿಟ್ಟು ಒಂದು ಸೆಕೆಂಡ್ ಹೇಳೋದಕ್ಕೆ ನೋಡ್ರಿ, ಯಾವುದೋ ಮನೆ ಕೆಳಗಡೆ ಚೆನ್ನಾಗೈತೆ ಜಾಗ. ಸೊ ಗಾಡಿನ ನಿಲ್ಲಿಸಿ ಹಿಂಗೆ ಪಾರ್ಕಿಂಗ್ ಮೋಡ್ಗೆ ಹಾಕಿ. ಸೊ ನೋಡ್ತಾ ಇದ್ದೀರಾ ನೀವು ಗಾಡಿನ. ಸೊ ಹಿಂದೆಗಡೆಯಿಂದ ಲುಕ್ ತೋರಿಸ್ತೀನಿ ನೋಡಿ, ಫುಲ್ ಕ್ರೇಜಿ ಮತ್ತು ಸಕ್ಕತ್ತಾಗಿದೆ. ಆ ಲುಕ್ ನೋಡಿ ಯಾವುದೋ ಸೂಪರ್ ಬೈಕ್ ಥರನೇ ಇದೆ. ನನಗನ್ಸಿದ್ದಂತೂ ಹಂಗೇನೆ ಗುರು, ನಿಮ್ಗೆ ಏನಾದರೂ ಅನ್ಸ್ಕೊಳ್ಳಿ. ಸೊ ಈ ಸೈಡಿಂದ ನೋಡಿದ್ರೆ ನಿಮಗೆ ಒಂದು ಸ್ವಲ್ಪ ಫೇರಿಂಗ್ಸು ಮತ್ತು ಈ ಪಾರ್ಟಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಅಗ್ಲಿಯಾಗಿದೆ. ಸೊ ಇಲ್ಲೇನಾದರೂ ಡಿಸೈನ್ ಅದು ಮಾಡಿದರೆ ಚೆನ್ನಾಗಿರೋದು ಅನಿಸುತ್ತೆ. ಅದು ಬಿಟ್ಟರೆ ಬಾಡಿ ಲುಕ್ಕೂ ಫುಲ್ ಒಂಥರ ಖಡಕ್ ಆಗ್ತದೆ. ಮೋಸ್ಟ್ಲಿ ನನ್ನ ಪ್ರಕಾರ ಇಂಪ್ರೂವ್ ಮಾಡ್ತಾರೆ ಅನ್ಕೋತೀನಿ. ಸೇಲ್ಸ್ ಎಲ್ಲ ಹಂಗೆ ಇಂಪ್ರೂವ್ ಆಗ್ತಾ ಅದಾದಮೇಲೆ ಫ್ರಂಟಿಂದ ನೋಡಿ. ಸೊ ಫ್ರಂಟ್ ಫೇಸ್ ನೋಡ್ತಾ ಇದ್ರೂ ನಿಮ್ಗೆ ಅನಿಸುತ್ತೆ ಏನು ಸಕ್ಕತ್ತಾಗಿದೆ ಅಂತ. ಡಿಸೈನು ಫುಲ್ ಎಲ್ಲ R15 ಥರನೇ ಇದೆ ಗುರು, ಲೇಟೆಸ್ಟ್ ವರ್ಷನ್ ಥರನೇ. ಟಯರು ಟ್ಯೂಬ್ಲೆಸ್ ಕೊಟ್ಟಿದ್ದಾರೆ. ಸೊ ಕಾರ್ನರಿಂಗ್ ಮಾಡ್ಬೋದು ಇದರಲ್ಲಿ, ಗೊತ್ತಲ್ವಾ ಯಾವ ರೇಂಜಿಗೆ ಮಾಡ್ಬೋದು ಅಂತ. ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ನೀವು ಎಷ್ಟು ಮಾಡ್ತೀರಾ, ಹೈವೇಸ್ಗೆ ಹೋದರೆ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಸದ್ಯಕ್ಕೆ ಸಿಟಿ ರೋಡ್ಗಳಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಗಾಡೀಲಿ ತೋರಿಸ್ತೀನಿ ನೋಡಿ. ಸೊ ಇವಾಗ ಕೀ ಆಫ್ ಆಗಿದೆ. ಸೊ ಲಾಕ್ ಇದು. ನೆಕ್ಸ್ಟು ಆನ್ ಮಾಡಿ, ಇಗ್ನಿಷನ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಪಾರ್ಕಿಂಗ್ ಮೋಡಲ್ಲಿ ಹಾಕಿದ್ದೀನಿ. ಡ್ರೈವ್ ಮೋಡು, ಸ್ಪೀಡ್ ಹಾಕೋಬೋದು. ಇವೆಲ್ಲ ಹೆಡ್ಲೈಟು, ಹೈ ಬೀಮು, ಲೋ ಬೀಮು, ಪಾಸು ಇಲ್ಲೆಲ್ಲ ಸೆಟ್ಟಿಂಗ್ ಮಾಡ್ಕೋಬೋದು ಮೀಟ್ರೆಲ್ಲ. ಅದಾದಮೇಲೆ ಹಾರನ್ನು, ಇಂಡಿಕೇಟ್ರು. ಸೊ ಇಂಡಿಕೇಟ್ರ್ ನೋಡಿ ಇಲ್ಲಿದೆ. ಫಕ್ ಕ್ರೇಜಿ ಆಗಿದೆಯಲ್ಲ ಗುರು, ಚಿಂದಿ. ಸೊ ಅದಾದಮೇಲೆ ಹೆಡ್ಲೈಟ್ ಆನ್ ಮಾಡೋಣ. ಓಹೋ ಹೆಡ್ಲೈಟ್ ಆನ್ ಮಾಡಿದ್ರೆ ನೋಡ್ರಪ್ಪ ಹೆಂಗೆ ಕಾಣಿಸ್ತಾ ಇದೆ ಗಾಡಿ. ಮಸ್ತಾಗಿದೆ ಅಲ್ಲ, ಒಳ್ಳೆ ಲುಕ್ಕಲ್ಲಿದೆ. ನೋಡೋಣ ರೇಟ್ ಕೇಳೋಣ ಬನ್ನಿ ಎಷ್ಟಿದೆ ಅಂತ. ಆದರೆ ಇದೊಂದು ಇಳಿಸಕ್ಕನ ಮನೆಯಲ್ಲಿ ಚೆನ್ನಾಗಿದೆ ನೋಡೋದಕ್ಕೆ. ಯಾರೋ ಸೂಪರ್ ಬೈಕ್ ಇದ್ದಂಗೆ ಇದೆ. ಸಿಟಿಲಿ ಓಡಿಸ್ತಾರೆ. ಸೌಂಡ್ ಬೇರೆ ಇಲ್ಲ ಗುರು ಇದು ಓಡಿಸ್ಬೇಕಾದ್ರೆ. ಸ್ಪೀಡು, ಟಾಪ್ ಸ್ಪೀಡೆಲ್ಲ ಟೆಸ್ಟ್ ಮಾಡೋದಕ್ಕೆ ನೈಸ್ ರೋಡ್ಗೆ ಹೋಗ್ಬೇಕು ಇದನ್ನು ತೊಗೊಂಡು. ಸೊ ಸದ್ಯಕ್ಕೆ ನೈಸ್ ರೋಡ್ಗೆಲ್ಲ ಹೋಗೋಕ್ಕಾಗಲ್ಲ. ಇಂಡಿಕೇಟರ್ ಆಫ್ ಮಾಡೋಣ. ಸೊ ಈಗ ಸ್ಪೀಡ್ ಮೋಡ್ಗೆ ಹಾಕಿದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಎಲ್ಲ ಒಂದು ಸ್ವಲ್ಪ ನೋಡ್ತಾವೆ ತಿರುಗಿ ಯಾವ್ದು ಗುರು ಇದು ಗಾಡಿ ಸೌಂಡೇ ಬರದೆ ನಂಗೆ ಹೋಗ್ತಾವೆ. ನೀವು ಯಾವುದೋ ದೊಡ್ಡ ಗಾಡಿ ಎತ್ಕೊಂಡು ಅಂತ. ಅದು ಫಸ್ಟ್ ಟೈಮ್ ಓಡಿಸ್ತಾ ಇದ್ದನಲ್ಲ ಎಲೆಕ್ಟ್ರಿಕ್ ಗಾಡಿ, ಅದು ಈ ಥರ ಇಷ್ಟು ದೊಡ್ಡ ಫೇರಿಂಗ್ಸ್ ಇರೋದಲ್ಲಿ ಕಾಲು ಕೆಳಗಡೆನೇ ಹೋಗ್ತಾ ಇದೆ ಬ್ರೇಕ್ದು. ಅದು ಬಿಟ್ಟರೆ ಇನ್ನೇನಿಲ್ಲ. ಒಂದು ಸ್ವಲ್ಪ ಅದಕ್ಕೆ ಸಿಟಿ ಅಲ್ವಾ ಅಂದ್ಬಿಟ್ಟು ಒಂದು ಚೂರು ಸ್ಲೋ ಆಗಿ ಹೋಗ್ತಾಯಿದ್ದೀನಿ. ಓಡಿಸೋದಕ್ಕೂ ಚೆನ್ನಾಗಿದೆ ಗುರು. ನಿಮಗೆ ಗಾಡಿನೂ ಈ ಟ್ರಾಟಲ್ ರೆಸ್ಪಾನ್ಸು ನೋಡಿ ತುಂಬ ಚೆನ್ನಾಗಿದೆ. ಟ್ರಾಟಲ್ ರೆಸ್ಪಾನ್ಸ್ ಎಲ್ಲನೂ ಕ್ರೇಜ್ ಆಗಿದೆ. ಬ್ರೇಕ್ಸು ಅಷ್ಟೇ ಚೆನ್ನಾಗಿದೆ. ಏನು ಅಂಥ ಏನು ಪ್ರಾಬ್ಲಮ್ ಏನಿಲ್ಲ. $78 ಹೋಗಿದೆ ಗುರು. ಇನ್ನೊಂದು ಚೂರು ಹೋಗ್ಬೋದಾಗಿತ್ತು, ಬಟ್ ಮುಂದೆ ಯಾರಾದರೂ ಬಂದುಬಿಟ್ರೆ ಏನೋ ಚೂರು ಭಯ ಆಯಿತು. ಇದು ನಿಂತ್ಕೊಳ್ಳಲ್ವೋ ನನಗೂ ಗೊತ್ತಿಲ್ಲ ನೋಡ್ರಿ. ಅದಕ್ಕೇ ಬೇಡ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ನಿಲ್ಲಿಸಿದ್ದೆ. ಇದು ಎಲ್ಲನೂ ಓಕೆ ಆಗಿದೆ ಈ ಗಾಡೀಲಿ, ನನಗೆ ಇಷ್ಟ ಆಯಿತು. ಬಟ್ ಮೇನ್ ಥಿಂಗ್ ಏನಪ್ಪ ಅಂದರೆ ಒಂದು ಸೆಕೆಂಡ್ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಗಾಡಿ ತೆಗೆದ್ರೆ ಒಂದು ಸ್ವಲ್ಪ ಪ್ರಾಬ್ಲಮಲ್ಲಿದೆ. ಅದೇನೋ ತೊಗೊಳಕ್ಕೆ 1 ಸೆಕೆಂಡ್ ಲೇಟ್ ತೊಗೊಳುತ್ತೆ. ಅದಕ್ಕೇ ಸೊ ನನ್ನ ಫ್ರೆಂಡ್ ಒಂದ್ಸಲಿ ರೈಡ್ ಮಾಡಬೇಕು ಅಂತಿದ್ದಾನೆ. ನೋಡೋಣ ಅವನು ಏನು ಹೇಳ್ತಾನೆ ಅಂತ. ಅವನು ಮೆಕ್ಯಾನಿಕಲ್ ಇಂಜಿನಿಯರು, ಒಂದು ಸ್ವಲ್ಪ ಎಕ್ಸ್ಪರ್ಟ್ ಅದು ಬಗ್ಗೆ, ಗಾಡಿ ಬಗ್ಗೆ ಎಲ್ಲ. ಓಡಿಸ್ತೀಯ ಮ್ಯಾಮ್?
ಮ್ಯಾಮ್ ಓಡಿಸ್ತೀಯಾ? 78 ಹೋಗುತ್ತೆ ಲಾಸ್ಟು. ಅಂದರೆ ಈ ಸಿಟಿಗೆ ನೈಸ್ ಹೊಡ್ಗೋದ್ರೆ ಟ್ರೆಚ್ ಮಾಡ್ಬೋದು ಜಾಸ್ತಿ. ಎಷ್ಟು ಹೋಗುತ್ತೆ ಟಾಪ್ ಸ್ಪೀಡು? ಸ್ಪೀಡ್ 80 ಹೋಗುತ್ತಾ? ಹೈವೇನಲ್ಲಾದರೆ ಹೋಗ್ತಾ ಹೋಗ್ತಾ ಇನ್ನೂ ರೈಸ್ ಆಗುತ್ತೆ. ನನಗೆ ಈ ರೋಡಲ್ಲಿ 78ವರೆಗೂ ಹೋಗ್ತು. ಹಾಂ, ಹೈವೇನಲ್ಲಿ ಹೋದರೆ 80 ಮೇಲೆ ಹೋಗುತ್ತೆ. 80 ಮೇಲೆ ಹೋಗುತ್ತಾ? ಸೊ ಆನ್ ರೋಡ್ ಎಷ್ಟಾಗುತ್ತೆ ಸರ್ ಇದು? ಸರ್ ಆನ್ ರೋಡು 1,75,000. 1,75,000 ಆಗುತ್ತಾ? ಓಕೆ. ಬುಕ್ ಮಾಡಿದ್ರೆ ಎಷ್ಟು ದಿನದಲ್ಲಿ ಬರುತ್ತೆ? ಬುಕ್ ಮಾಡಿದ್ರೆ ನಿಮಗೆ 1 ಮಂತು ವೆಯ್ಟಿಂಗ್ ಪೀರಿಯಡ್ ಇದೆ. 1 ಮಂತ್ ವೆಯ್ಟಿಂಗ್ ಪೀರಿಯಡ್ ಇದೆಯಾ? ಓಕೆ. ಕಲರ್ಸ್ ಯಾವ್ದಾದ್ರು ಬೇರೆ ಇದೆಯಾ ಸರ್? ಕಲರ್ಸ್ ಅದು 4 ಕಲರ್ ರೆಡ್ ಆ್ಯಂಡ್ ವೈಟ್ ಬರುತ್ತೆ. ಓಕೆ. ಮತ್ತು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ. ಗ್ರೀನ್ ಅಂದರೆ ಇದು ಕವಾಸ್ಕಿಗೆ ಬರುತ್ತಲ್ಲ ಆ ಕಲರ್? ಹಾಂ, ಓಕೆ ಓಕೆ, ಕ್ರೇಜಿ. ಮತ್ತು ಇದೊಂದು ನಾರ್ಮಲ್ ಕಲರಾ ಬ್ಲ್ಯಾಕು? ಸ್ಪೋರ್ಟ್ಸ್ ವೆಹಿಕಲ್ ಕಲರ್ಸ್ ಬರುತ್ತೆ. ಓ, ಕ್ರೇಜಿ. ಗಾಡಿ ಚೆನ್ನಾಗಿದೆ.